ಸರ್ಕಾರದಲ್ಲೇ ಮಕ್ಕಳಿಗೆ ಬಿಸಿಯೂಟದ ಬಗ್ಗೆ ಪರಿಕಲ್ಪನೆ ಇರಲಿಲ್ಲ. ಬಟ್ ಅಂತಹ ಕಾಲದಲ್ಲೂ ಕೂಡ ಮಕ್ಕಳಿಗೆ ಊಟದ ಪ್ರಾಮುಖ್ಯತೆ ಏನು ಅಂತ ಅರಿತುಕೊಂಡು ಒಂದು ಹೆಜ್ಜೆ ಇಟ್ರಿ. ಹೆಂಗೆ ಅದು ಹೆಂಗೆ ಶುರುವಾಯಿತು? ಅವಾಗೆಲ್ಲ ಸ್ಲಮ್ಗಳು ಜಾಸ್ತಿ ಬೆಂಗಳೂರಿನಲ್ಲಿ. ಸುಮಾರು ನಾವು ಸ್ಲಮ್ಮದೇ ಒಂದು ಪಟ್ಟಿ ನನಗೆ ನೆನಪಿದೆ. ಪ್ರಚಾರಕ್ಕೆ ಹೋದಾಗ ಸುಮಾರು ಒಂದು 40-45 ಸ್ಲಮ್ಗಳಿದ್ದವಾಗ. ಹತ್ತಿರದಿಂದ ನೋಡಿದಾಗ ಅದು ಬೇರೆ ಹೆಂಗೂ ಇದೆ ಅಲ್ಲ ಜಗತ್ತು, ಹೀಗೂ ಇದಾರಲ್ಲ, ನಾವೇನು ಮಾಡ್ತಿದ್ದೀವಿ ಅನ್ನೋದಕ್ಕೆ ಶುರು ಆಯಿತು. ಆವಾಗ ಈ ಗ್ರೌಂಡ್ ಕನೆಕ್ಟನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಬಿಡಬಾರ್ದು ಅನ್ನೋದೊಂದು ನಮಗೆ ಯಾವಾಗೂ ಇತ್ತು ಆ ದುಡಿತ. ಹೀಗಾಗಿ ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಓದ್ತಿರೋ ಮಕ್ಕಳು, ಕನ್ನಡ ಮಾಧ್ಯಮದಲ್ಲಿ ಓದ್ತಿರೋ ಮಕ್ಕಳಿಗೆ SSLC ಫೇಲ್ ಆಗಿರೋ ಹೆಣ್ಮಕ್ಳಿಗೆ ಮಾತ್ರ ನಮ್ಮ ಮೊದಲನೇ ಪ್ಯಾಂಪ್ಲೇಟಲ್ಲಿ ಬರೆದಿದ್ದು. ಕಂಪ್ಯೂಟರ್ ಕ್ಲಾಸಸ್ ಯಾರಿಗೆ ಅಂದರೆ SSLCಯಲ್ಲಿ ಫೇಲ್ ಆಗಿರೋ ಹುಡುಗಿಯರಿಗೆ. ಪಾಸ್ ಆಗಿರೋರು ನಮಗೆ ಬೇಡ, ಹೋಗಿ ಕಾಲೇಜಿಗೆ ಹೋಗಿ ಓದಿ ನೀವೇನೋ ಮಾಡಿ. ಫೇಲ್ ಆಗಿರೋರು ಏನು ಮಾಡ್ತಾರೆ? ನೀವು ಎಷ್ಟೇ ಒಳ್ಳೆ ಕತೆ ಹೇಳಿ, ಎಷ್ಟೇ ಹಾಡು ಹೇಳಿ, ಹಿಂಗೆ ಕೂತಿರೋರು ಹುಡುಗರು. ಅವಾಗ ಗೊತ್ತಾಯ್ತು ಇವರು ಸರಿಯಾಗಿ ಊಟನೇ ತಿಂದಿರಲ್ಲ, ಬೆಳಿಗ್ಗೆ ತಿಂದೇ ಶಾಲೆಗೆ ಬರಲ್ಲ. ಒಂದು ಶಾಲೆಯಲ್ಲಂತೂ ಆ ಟೀಚರ್ ದಿನ 20 ಚಪಾತಿ ತೊಗೊಂಡು ಬರೋರು ಪಾಪಕ್ಕೆ. ಏನಕ್ಕೆ ಅಂತಂದರೆ ಪಾಪ ಊಟ ಮಾಡಿಲ್ಲ, ನನಗೊಬ್ಬಳಿಗೆ ಊಟ ಮಾಡೋಕ್ಕೆ ಸರಿಯಾಗಲ್ಲ ಅಂತ. ಹೀಗೆ ಅಂದರೆ ಹತ್ತಿರದಿಂದ ಅವರ ಸಮಸ್ಯೆಗಳನ್ನು ನೋಡುವಂಥ ಒಂದು ಅವಕಾಶ ಆಯಿತು. ಆವಾಗ ಹಿಂಗೆ ಪ್ರಾಜೆಕ್ಟ್ ಬಿಲ್ಡಪ್ ಮಾಡ್ತಾ ಹೋದ್ವಿ. ಆಟ ಪಾಠ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ಊಟ ಕೊಡೋದು ಭಾಳ ಕಷ್ಟ. ಒಬ್ಬರೇ ಅಂದರೆ ಒಬ್ಬ ಸಂಸ್ಥೆಯಾಗಿ ಅಷ್ಟೇ ಅಂದರೆ ದುಡ್ಡು ಇರ್ತಿರ್ಲಿಲ್ಲ. ಕೊನೆಗೆ ಎಲ್ಲ ಪ್ರಾಜೆಕ್ಟು ಪಕ್ಕಕ್ಕಿಟ್ಬಿಟ್ಟು ನಾವು ಒಂದು 2,000 ಮಕ್ಕಳಿಗಾದರೂ ಊಟ ಕೊಡಬೇಕು ಅಂತ ನಿರ್ಣಯ ಮಾಡಿದ್ವಿ. ಈಗ ನಾವು 1,60,000 ಮಕ್ಕಳಿಗೆ ದಿನ ಊಟ ಕೊಡ್ತಾ ಇರೋದು. 1,60,000 ಪ್ರತಿದಿನ.